ಮಲೆ ಮಹದೇಶ್ವರನು ಕರೆದರೆ ಮರಳಿ ಹೋಗುವ ಪ್ರಶ್ನೆಯೇ ಇಲ್ಲ. ಈ ಕ್ಷಣ, ಈ ಕಥೆ, ಈ ಅನುಭವ ದೇವರ ಸನ್ನಿಧಿ. ಬನ್ನಿ ಒಂದಾಗಿ ಕೇಳೋಣ ಶ್ರೀ ಮಹದೇಶ್ವರನ ಮಹಿಮೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ತಪ್ಪದೆ ಈ ಒಂದು ಕೆಲಸ ಮಾಡಿದರೆ ನಮ್ಮ ಜೀವನದಲ್ಲಿನ ಸಕಲ ಸಂಕಷ್ಟಗಳು ದೂರಾಗುವುದು ಖಚಿತ. ಮಲೆ ಮಹದೇಶ್ವರ ಭಕ್ತರ ಕಷ್ಟಗಳನ್ನು ಪರಿಹರಿಸಲು, ದುಷ್ಟ ಜನರಿಂದ ಮುಕ್ತಿಗೊಳಿಸಲು, ಶಿಷ್ಟರ ರಕ್ಷಣೆಗಾಗಿ ಧರೆಗಿರಿದ ಸಾಕ್ಷಾತ್ ಶಿವನ ಮತ್ತೊಂದು ರೂಪವೇ ಶ್ರೀ ಮಲೆ ಮಹದೇಶ್ವರ. ಮಲೆಗಳಲ್ಲಿ ನೆಲೆಸಿರುವ ಈಶ್ವರ ಸ್ವಾಮಿಯೇ ಶ್ರೀ ಮಲೆ ಮಹದೇಶ್ವರ. ಶ್ರೀ ಮಹದೇಶ್ವರನು 77 ಬೆಟ್ಟಗಳ ಮೇಲೆ ಸಕಲ ಜೀವರಾಶಿಗಳನ್ನು ರಕ್ಷಿಸುತ್ತಾ ನೆಲೆಸಿದ್ದಾರೆ. ಮಲೆ ಮಹದೇಶ್ವರನು ಕೇಳಿದ ವರವನ್ನು ನೀಡುವ ಕರುಣಾಮಹಿ. ಯಾವುದೇ ತೊಂದರೆಗಳಿದ್ದರೂ ಅದನ್ನು ತನ್ನ ಭಕ್ತರಿಗೆ ಪರಿಹಾರವನ್ನು ನೀಡಿ ಅವರ ಬಾಳಿನ ಸಕಲ ಸಂಕಷ್ಟಗಳನ್ನು ದೂರ ಮಾಡುವ ಮಹಾನ್ ಮಹಿಮ. ಒಂದು ಉಕ್ತಿಯಂತೆ ಮಹದೇಶ್ವರ ಕೊಟ್ಟರೆ ಮನೆ ತುಂಬ ಎಂಬ ಅರ್ಥಗರ್ಭಿತವಾದ ಮಾತು ನಿಜ. ನಿಜ ಜೀವನದಲ್ಲಿ ಹಲವಾರು ಜನರ ಬಾಳಲ್ಲಿ ನಿಜವಾಗಿದೆ ಈ ಮಾತು. ಈ ಮಹದೇಶ್ವರ ಸ್ವಾಮಿಗೆ ಬೇಕಾಗಿರುವುದು ಯಾವುದೇ ತರಹದ ಆಡಂಬರದ ಭಕ್ತಿಯಲ್ಲ. ನೀವು ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ, ತಂದೆ ನಿನ್ನ ಸನ್ನಿಧಿಗೆ 5 ತಿಂಗಳ ಸೇವೆ, ವರ್ಷ ತಿಂಗಳ ಸೇವೆ ಹಾಗೂ ಜೀವನ ಪರ್ಯಂತದ ತಿಂಗಳ ಸೇವೆ ಮಾಡುವೇನು ಎಂದು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು. ನಿಮ್ಮ ಜೀವನದ ಯಾವುದೇ ತೊಂದರೆ ಆಗಿದ್ದರೂ ದೂರ ಆಗುವುದು ಖಚಿತ. ಹಲವಾರು ಜೀವಂತ ಸಾಕ್ಷಿಗಳು ನಮ್ಮ ನಡುವೆ ಇದೆ. ಅದರಲ್ಲೂ ಕೆಲವೊಂದು ಸಾಕ್ಷಿಗಳನ್ನು ತಿಳಿಸುತ್ತೇನೆ ಕೇಳಿ. ಒಂದು ಜಾತ್ರಾ ಮಹೋತ್ಸವದಲ್ಲಿ ಒಂದು ಪುಟ್ಟ ಬಾಲಕ ನಡೆದೋಗುತ್ತಾನೆ. ಅವನು ಎಲ್ಲಿ ಹೋದ, ಏನಾದ ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರ ಮನೆಯವರು ಮಲೆಮಹದೇಶ್ವರ ಸ್ವಾಮಿಗೆ ಹರಕೆಯನ್ನು ಹೊತ್ತುಕೊಂಡು ತಿಂಗಳ ಸೇವೆಯನ್ನು ಮಾಡಲು ಆರಂಭಿಸುತ್ತಾರೆ. ಅದಾದ ನಂತರ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಬಾಲಕ ಮತ್ತೆ ಮನೆಗೆ ಮರಳುತ್ತಾನೆ. ಇದಕ್ಕೆಲ್ಲ ಕಾರಣ ಮಲೆ ಮಹದೇಶ್ವರ ಸ್ವಾಮಿಯೇ ಎಂದು ಆ ಮನೆಯವರು ತಿಂಗಳ ಸೇವೆಯನ್ನು ಈಗಲೂ ಮಾಡುತ್ತಿದ್ದಾರೆ. ಇದೆಲ್ಲ ದೇವರ ದಯೆ ಎಂದು ಬದುಕುತ್ತಿದ್ದಾರೆ. ಹಲವಾರು ಸಂತಾನ ಇಲ್ಲದ ದಂಪತಿಗಳಿಗೆ ಸಂತಾನ ಇಲ್ಲದೆ ಇಲ್ಲಿಗೆ ಬಂದರೆ ಸಂತಾನ ಭಾಗ್ಯ ನೀಡುವ ಪವಾಡ ಮಲೆ ಮಹದೇಶ್ವರನಿವನು. ಕಂಕಣ ಭಾಗ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಗಾಗಿ, ಭೂಮಿಯ ಫಲಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದು ಮಲೆ ಮಹದೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ನೆನೆದು ತಿಂಗಳ ಸೇವೆ ಮಾಡುತ್ತೇನೆ ಎಂದು ಹರಕೆ ಮಾಡಿಕೊಂಡರೆ ಸಾಕು, ಮಲೆ ಮಹದೇಶ್ವರ ನಿಮ್ಮನ್ನು ಕಾಪಾಡುತ್ತಾನೆ. ಇದಕ್ಕೆ ಸಾಕ್ಷಿ ನಮ್ಮ ಕಣ್ಣ ಮುಂದೆಯೇ ಇದೆ. ಈಗಲೂ ಸಹ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತಿಂಗಳ ಸೇವೆ ಸಲ್ಲಿಸಲು ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ. ಏನಿದು ತಿಂಗಳ ಸೇವೆ? ತಿಂಗಳ ಸೇವೆ ಎಂದರೆ ಪ್ರತಿ ತಿಂಗಳ ಅಮಾವಾಸ್ಯೆಯೆಂದು ತಪ್ಪದೆ ಅದರ ಇಂದಿನ ದಿನ ಬೆಟ್ಟಕ್ಕೆ ಬಂದು ಉಳಿದುಕೊಂಡು ಸ್ವಾಮಿಯ ದರ್ಶನ ಮಾಡಿ ಬರಬೇಕು. ಹೀಗೆ ಮಾಡಿದರೆ ಸ್ವಾಮಿಯು ನೀವೇನೇ ಅಂದುಕೊಂಡರೂ ನೆರವೇರಿಸುತ್ತಾರೆ. ಈಗಲೂ ಮಂಡ್ಯ, ಮೈಸೂರು, ಚಾಮರಾಜನಗರ, ನರಸೀಪುರ ಅಷ್ಟೇ ಅಲ್ಲದೆ ಪಕ್ಕದ ರಾಜ್ಯ ತಮಿಳುನಾಡಿನಿಂದಲೂ ಜನ ಬರುತ್ತಾರೆ. ನೀವು ದೇವರಿಗೆ ತಿಂಗಳ ಸೇವೆಯನ್ನು ಭಕ್ತಿಯಿಂದ ಮಾಡಿದರೆ ಕಷ್ಟಗಳು ಕಳೆದಂತೆ. ತಪ್ಪದೆ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಜೀವನದಲ್ಲಾಗುವ ಬದಲಾವಣೆಗಳನ್ನು ನೋಡಿ. ಶ್ರೀ ಮಹದೇಶ್ವರನ ಪಾದಕ್ಕೊಂದು ಉಗೆ ಎಂದು ಕರೆಯುತ್ತಾ ಮಹದೇಶ್ವರನು ಭಕ್ತಿಯಿಂದ ನೆನೆಯುತ್ತಾ ಈ ಮಾಹಿತಿಯನ್ನು ನಿಮಗೆ ತಿಳಿಸುತ್ತಿದ್ದೇವೆ. ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದರೆ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ. ಪ್ರತಿ ತಿಂಗಳ ಅಮಾವಾಸ್ಯೆಯ ಹಿಂದಿನ ದಿನ ಬಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತಂಗಿ ಸ್ವಾಮಿಯ ದರ್ಶನ ಪಡೆದರೆ ಸಕಲ ಸಂಕಷ್ಟಗಳು ದೂರವಾಗುವುದು ಖಚಿತ. ಮಾದಪ್ಪನ ನೋಡಕ್ಕೆ ಎಷ್ಟೊಂದು ಕೋಟಿ ಜನ ಬರ್ತಿದ್ದಾರೆ. ಒಳಗಡೆ ಇರೋರಿಗೆ ಪಾದಯಾತ್ರೆ ಭಕ್ತಾದಿಗಳೇ ಸಹಕರಿಸ್ಬೇಕು. ಆದ್ರೆ ಈ ತರ ಜನ ಮಾದಪ್ಪ ಮಡಿಕೊಂಡವನಂತ ನನಗೆ ಗೊತ್ತಿರ್ಲಿಲ್ಲ. ನನಗೇನೆ ಮೊದ್ಲೇ ಹುಷಾರಿಲ್ದಾಗ ಆಪರೇಷನ್ ಮಾಡಿಸ್ ಹುಷಾರಿಲ್ದೆ ಬಂದಾಗ ಮಾದಪ್ಪನೇ ಇದ್ರು ಜೊತೆಲಿ. ಮಾದಪ್ಪನೇ ನನ್ಗೆ ಹುಷಾರಿಲ್ದೆ ಇದಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಜೊತೆಲೆ ಕರ್ಕೊಂಡ್ ಬಂದ್ರು ಮಾದಪ್ಪ. ನನ್ ಜೊತೆಗೆ ಯಾರು ಇರ್ಲಿಲ್ಲ, ಮಾದಪ್ಪನೇ ಇದ್ರು ಜೊತೆಲಿ. ನನ್ಗೆ ರಾಮನಗರದಿಂದ ಬಸ್ ಹತ್ಬಿಟ್ಟು ಮನೆಗ್ ಬಂದ್ಬಿಟ್ಟೆ ಬೆಟ್ಟಕ್ಕೆ. ಮಾದಪ್ಪನಂತೆ ಸತ್ಯವಂತ ಯಾರು ಇಲ್ಲಕ್ಕೆ ಇಲ್ಲ. ಆದ್ರೆ ಮಾದಪ್ಪನ ನೆಂಬಿ ಅವನಿಗೆ ಏನಿದ್ರು ಭಕ್ತಿಯಿಂದ ಧೂಪ ಕರ್ಪೂರ ಇದಾದಂಥ ಭಕ್ತಿಯ ಸಂಗತಿಗಳನ್ನ ನಿಮಗೆ ಇಷ್ಟವಾಯಿತು ಅಂದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಭಕ್ತಿ ದೇವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ನಮಸ್ಕಾರ. ಪುನಃ ಒಮ್ಮೆ ಶ್ರೀ ಮಾದೇಶ್ವರನ ಪಾದಗಳಲ್ಲಿ ನಮನಗಳೊಂದಿಗೆ